ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳಿದ್ದಾರೆ. ತಿರುಪತಿಯಿಂದ ಡೈರೆಕ್ಟ್ ಬೆಳಿಗ್ಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಇಲ್ಲಿಯೇ ಬಂದಿದ್ದೀನಿ. ರಮೇಶ್ ರೆಡ್ಡಿ ಬ್ರ್ಯಾಂಡ್ ಅಲ್ಲ, ಫೈರ್. ಯಾಕೆಂದರೆ ನಾನು ಸಿನಿಮಾನ ಸ್ಟಾರ್ಟ್ ಮಾಡೋಕ್ಕಾರೆ ಅವ್ರು ಏನು ಹೇಳಿದ್ರು, ಪ್ರತಿಯೊಂದು ನನಗೆ ಹೇಳ್ತಾರೆ. ಹೇಳಿದಾಗ 45 ಅಂತ ಟೈಟ್ಲ್ ಇಟ್ಟರು, 55 ಮೇಲಾಗುತ್ತೆ, 100 ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100 ಕೋರ್ಸ್ ಇದಕ್ಕೆ ಈ ಸಿನಿಮಾ ಸೇರುತ್ತೆ. ಯಾಕೆ ನಾನು ಸಿನಿಮಾನ ವಿಸಲ್ ಆಗಿ ನೋಡಿದ್ದೀನಿ. ಈ ಸಿನಿಮಾ 100 ಕೋಟಿ ಇದಕ್ಕೆ ಸೇರುತ್ತೆ. ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಕೊಟ್ಟಿಲ್ಲ ಅಂದರೆ 30 ಕೋಟಿಗೆ ನಾನು ರಿಲೀಸ್ ಮಾಡ್ತೀನಿ ತೊಗೊಂಡು ಅಂತ ಹೇಳಿದ್ದೀನಿ. 30 crores ಬ್ಲೈಂಡ್ ಆಫರ್, ಓನ್ಲಿ ಅಡ್ವಾನ್ಸ್, ನಾಟ್ ಔಟ್ ರೇಟ್. ಇವಾಗ ಸ್ಟೇಜ್ ಮೇಲೆ ನೋಡಿದೆ, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ, ಪ್ಯಾನ್ ವರ್ಲ್ಡ್ ಪ್ರೊಡ್ಯೂಸರು ವೆಂಕಟ್ ಅವರು. ನಮ್ಮ ಹೀರೋಗಳು ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಹೋಗ್ತಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. 3 ಜನ ಹೀರೋಗಳು 50 ಕೋಟಿ ಮಾಡಿದ್ರೆ ರಮೇಶ್ ರೆಡ್ಡಿ ಮತ್ತು ಅರ್ಜುನ್ ಜನ್ಯ ಇನ್ನು 50 ಕೋಟಿ ಕಲೆಕ್ಟ್ ಮಾಡೇ ಮಾಡ್ತಾರೆ. ಈ ಸಿನಿಮಾ ನಾಟ್ ಓನ್ಲಿ ಸೌತ್ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದರೆ ಆ ಥರ ವಿಸಲ್ಗಳು, ಆ ಥರ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಮಾಡೋರೆ. ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ತಿರುಗಿ ನೋಡ್ತಾ ಇದೆ. ನಮಗೆ ಖುಷಿ ಆಗ್ತಾಯಿದೆ, ಹೆಮ್ಮೆ ಆಗ್ತಾಯಿದೆ. ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳ್ನ ಯಾರೂ ನೋಡ್ತಿರಲಿಲ್ಲ. ಒಂದು ಕಾಲದಲ್ಲಿ ಕೇರಳದ ಸಿನಿಮಾಗಳನ್ನ ಒಂದೇ ಒಂದು ಬ್ಲೂ ಸಿನಿಮಾ ಅಂದ್ಕೊಂಡಿದ್ರು. ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ. ಇವತ್ತು ನಮ್ಮದು ಭಾರತ ಲೆವೆಲ್ ಇದೆ. ಇವತ್ತು ನಮ್ಮ ಟೆಕ್ನಿಷಿಯನ್ ಉಪೇಂದ್ರ ಅವ್ರ ಮೊನ್ನೆ ಮಾಡಿದಂಥ ಕ್ರಿಯೇಟಿವ್, ಇವತ್ತು ಅವ್ರಿಗೆ ನಾವು ಫ್ರೀಯಾಗಿ ಕೊಟ್ಟರೆ ಕ್ರಿಯೇಟಿವ್ ಮಾಡ್ತಾರೆ. ಅರ್ಜುನ್ ಜನ್ಯ ಮಾಡಿದ್ದಾರೆ. ನಿಜವಾಗ್ಲೂ ಇನ್ವೆಸ್ಟ್ ಮಾಡಿರೋಂಥ ರಮೇಶ್ ರೆಡ್ಡಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಚಿತ್ರರಂಗದಲ್ಲಿ ಇಂಥವ್ರು ಬರಬೇಕು. ನಮ್ಮಲ್ಲಿ ಇಂಥ ಸಿನಿಮಾ ಬರ್ತಾರೆ ಅಂದರೆ ನಮ್ಮ ಸಿನಿಮಾ ನಾವು ಹೆಮ್ಮೆ ಬಿಡಬೇಕು. ಇವತ್ತು ವೆಂಕಟ್ ಅವರು ಅಷ್ಟೇ, ಪ್ಯಾನ್ ಇಂಡಿಯಾ ಸಿನಿಮಾ ರಮೇಶ್ ರೆಡ್ಡಿ ಮಾಡಿದ್ರೆ ಪ್ಯಾನ್ ವರ್ಲ್ಡ್ ಸಿನಿಮಾ ನಮ್ಮ ಟಾಕ್ಟಿಕ್ ಅಂತ ಹೇಳಿ ಇಷ್ಟಪಡ್ತೀವಿ. ಇವತ್ತು ಸರ್ ನಿಮ್ಮದು 1000 ಕೋಟಿ ಮೇಲೆ ಬಿಸ್ನೆಸ್ ನಾವು ಇವತ್ತು ಹೇಳ್ತೀರಿ. ಯಾಕೆಂದರೆ ಜನಗಳು ಮಾತುಗಳು, ಆಮೇಲೆ ನಿಮ್ಮ ವಿಷನ್ನು, ಕ್ರಿಯೇಟಿವ್ ಆ ಥರ ಇದೆ. ನಿಮ್ಮ ಬ್ಯಾನರ್ ನಮ್ಗೆ ಉಪೇಂದ್ರ ನೆಕ್ಸ್ಟ್ ಡೈರೆಕ್ಷನ್ ಮಾಡೋಕ್ಕೂ ನನ್ನ ಆಸೆ ಇದೆ. ವೆರಿ ಗುಡ್ಡು, ತುಂಬ ಒಳ್ಳೆಯದಾಗಲಿ. ಇವತ್ತು ಸಂಕ್ರಾಂತಿ ದಿನ ಆಗಸ್ಟ್ 15 ಸ್ವಾತಂತ್ರ್ಯ ಬಂದೈತೆ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿರ್ತದೆ. ಇಡೀ ಚಿತ್ರರಂಗ ಎದುರು ನೋಡ್ತಾ ಇರ್ತದೆ. ನಮ್ಮ ಸೌತ್ ಇಂಡಿಯಾ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಈ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ರಿಯಲಿ ಗ್ರೇಟ್ ಪರ್ಸನ್ನು, ತುಂಬ ಚೆನ್ನಾಗಿ ಸಿನಿಮಾ ಮಾಡೋದು. ನಾನು ಅರ್ಜುನ್ ಜನ್ಯ ಈ ರೇಂಜ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ನಾನು ಅರ್ಜುನ್ ಜನ್ಯ ಬರೀ ಹಾಡುಗಳು ಮಾಡ್ತಾರೆ ಅಂದ್ಕೊಂಡಿದ್ದೆ. ನಮ್ಮಲ್ಲಿ ಮೋಸ್ಟ್ಲಿ ಇನ್ನೊಬ್ಬರು ಪ್ರಶಾಂತ್ ನೀಲ್ ಉಟ್ಕೊಂಡ್ರು ಅಂತ ಕಾಣುತ್ತೆ. ನನ್ನ ಕಣ್ಣಿಗೆ ಆ ಥರ ಕಾಣ್ತಾ ಇದೆ. ನಿಜವಾಗ್ಲೂ ಸರ್, ನಾನೊಬ್ಬ ನಿರ್ಮಾಪಕ, ನಾನೊಂದು 50 ಸಿನಿಮಾ ಮಾಡಿದ್ದೀನಿ, ನಿರ್ಮಾಪಕ ನೋಡಿದ್ದೀನಿ. ಏನು ಶಾರ್ಟ್ಸ್ ತೆಗೆದವ್ರೆ, ಆಮೇಲೆ ವಿಷನ್ ಇದೆ, ತಾಳ್ಮೆ ಇದೆ. ನಿಜವಾಗ್ಲೂ ಅವರು ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇಡೀ ಚಿತ್ರರಂಗಕ್ಕಿರಲಿ. ಎಕ್ಸ್ಪೆಷಲಿ ಇವತ್ತು ಬಂದ ನಾನು ರಮೇಶ್ ರೆಡ್ಡಿ ಅವರಿಗೆ ತುಂಬ ಒಳ್ಳೆಯದಾಗಲಿ. ಯಾಕೆಂದರೆ ಅವರು ಒಳ್ಳೆ ಸರಳ ಮನಸ್ಸರು, ಯಾರಿಗೂ ನೋಯಿಸೋದು ಇಲ್ಲ. ಅವರು ಸಿನಿಮಾನ ಇಷ್ಟ ಬೀಳ್ತಾರೆ. ಅವ್ರು ಬರೇ ಬೇರೆ ವೃತ್ತಿಲಿದ್ರು ಚಿತ್ರರಂಗ ದಯವಿಟ್ಟು ಎಲ್ಲರೂ ಬರಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ನಮ್ಮ ಚಿತ್ರರಂಗ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಕ್ಕೆ ಇಷ್ಟ. ಜೈ ಕರ್ನಾಟಕ. ಮತ್ತೆ ನಮ್ಮ ನಿರ್ದೇಶಕರು ಬಾಂಬೆಗೆ ಹೋಗ್ತಾರೆ, ಇಲ್ಲಿರೋರು ಬಿಟ್ಬಿಟ್ಟು ದಯವಿಟ್ಟು ಇಲ್ಲಿರೋರು ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮಂಜು ಸರ್, ಇಂದ್ರಜಿತ್ ಸರ್. ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಸದಸ್ಯರೇ, ಗೆಳೆಯರೇ, ಒಂದು 45 ಅನ್ನೋ ಸಿನಿಮಾ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದರೆ ಇಡೀ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಚಿತ್ರರಂಗದ ಹತ್ರ ಒಂದು ತಿರುಗಿ ನೋಡಿರೋದು. ಯಾಕೆ ಅಂತಂದರೆ 3 ಜನ ಹೀರೋಸ್, ಅದು 3 ಸಿನಿಮಾ ಅಲ್ಲ, ಒಂದೇ ಸಿನಿಮಾನಲ್ಲಿ ಸೇರಿ ಮಾಡ್ತಾ ಇರೋದು. ಇಡೀ ಚಿತ್ರರಂಗದವರು ಶಾಕಿಂದ ನೋಡ್ತಾರೆ. ಯಾಕೆಂತಂದರೆ 3 ಜನ ಹೀರೋಗಳನ್ನ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸೇರಿಸೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅರ್ಜುನ್ ಜನ್ಯ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು 3 ಜನ ದೊಡ್ಡ ಸೂಪರ್ ಸ್ಟಾರ್ಸ್ನ ಸೇರಿಸಿರೋದು. ಅದು ಉಪ್ಪಿ ಸರು, ರಾಜ್ ಬಿ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ, ಅವ್ರು 3 ಜನ ಸೇರ್ ಮಾಡ್ತಾ ಇರೋ ಸಿನಿಮಾ ಇವತ್ತು ಇಡೀ ಚಿತ್ರರಂಗ, ಭಾರತದ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಕಡೆ ತಿರುಗಿ ನೋಡೋಂಗೆ ಮಾಡಿರೋ ಸರ್. ಉಪ್ಪಿ ಸರು ಇಲ್ಲಿದ್ದಾರೆ ನಮ್ಮ ಜೊತೆ, ದೊಡ್ಡ ಸಾಹಸಗಳನ್ನ ಮಾಡಿರೋದು.
ಈ 3 ಜನ ಹೀರೋ ಸೇರಿರೋದು ಮಂಜು ಅವ್ರು ಹೇಳ್ದಂಗೆ 100 ಕೋಟಿ ಅಲ್ಲ, 200 ಕೋಟಿ ಅಲ್ಲ, 1000 ಕೋಟಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಥರ ಒಂದು ಸಾಹಸ ಮಾಡಿರೋದು ನಮ್ಮ ರಮೇಶ್ ರೆಡ್ಡಿ ಅವರು. ರಮೇಶ್ ರೆಡ್ಡಿ ಅವರು ನಿಮಗೆ ಗೊತ್ತಿದೆ, ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗದ 4 ಸ್ತಂಭ, ಒಂದು KVN ಸರು, ಒಂದು ಹೊಂಬಾಳೆ, ಒಂದು KRG ಮತ್ತು ರಮೇಶ್ ರೆಡ್ಡಿ. ನಮ್ಮ ಕನ್ನಡ ಚಿತ್ರರಂಗದ 4 ಬಲವಾದ ಸ್ತಂಭ ಇವತ್ತಿರೋದು. ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು KVN ಅವರಿದ್ದಾರೆ, ರಮೇಶ್ ರೆಡ್ಡಿ ಅವರಿದ್ದಾರೆ. ರಮೇಶ್ ರೆಡ್ಡಿ ಅವರಂತೂ ಒಂದು ಗಾರೆ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ಥರ ಒಂದು ದೊಡ್ಡ ಸಿನಿಮಾ. ಯಾಕೆಂದರೆ ನಾನು ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀನಿ ಅಂದರೆ, ಕೆಲವು ತುಣುಕುಗಳು ತೋರಿಸಿದ್ದಾರೆ, ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಯಾವ ಥರ ಒಂದು VFX ಮಾಡ್ತಾ ಇದ್ದಾರೆ ಅಂದರೆ ನನಗೆ ಶಾಕ್ ಆಯಿತು. ಯಾಕೆಂತಂದರೆ ಒಂದು ಆ್ಯಕ್ಷನ್ ಮಾಡಿದ್ದಾರೆ ಉಪ್ಪಿ ಸರು ಮತ್ತು ಶಿವಣ್ಣ ಸರು. ಆ ಕ್ಲಿಪ್ಪಿಂಗ್ಸು ಕ್ಯಾನಡಾದ VFX ಕಂಪನಿ, ಹಾಲಿವುಡ್ ಸಂಸ್ಥೆ ಮಾಡಿರೋಂಥ ಸಂಸ್ಥೆ ಇವತ್ತು 45 ಸಿನಿಮಾ ಮಾಡ್ತಾ ಇರೋದು. ಅದರಲ್ಲೇ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ಥರ ಒಂದು ಬಜೆಟ್ಟಿನ ಸಿನಿಮಾ ಇದು ಅಂತ. ಯಾರು ಆ ಕಂಪನಿಗೆ ಕಡೆ ಒಂದು ತಿರುಗಿ ಒಂದು ಸಣ್ಣ ಕೆಲಸ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸಸ್ ಮಾಡೋಂಥ ರವಿ ವರ್ಮಾ ಅವರು ಆ ಒಂದು VFX CGನ ಅಲ್ಲಿ ಕ್ಯಾನಡಿಯನ್ ಕಂಪನಿಯಲ್ಲಿ ಮಾಡಿಸಿ ಇಲ್ಲಿ ಬಂದಿರೋದು ಒಂದು ಶಿವಣ್ಣ ಮತ್ತು ಉಪ್ಪಿ ಸರ್ನ ಒಂದು ವಿಭಿನ್ನವಾದ ಪಾತ್ರಗಳಲ್ಲಿ ನೋಡ್ಬೋದು. ಮತ್ತು ಅದಕ್ಕಿಂತ ವಿಭಿನ್ನ ಪಾತ್ರ ನಮ್ಮ ರಾಜ್ ಬಿ ಶೆಟ್ಟಿ. ಪ್ರತಿಯೊಂದು ಸಿನಿಮಾಗಳಲ್ಲೂ ಒಂದು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡ್ತಾ ಬೆಳೀತಾ ಇರೋದು, ಅವ್ರದ್ದೇ ಒಂದು ಸ್ಥಾನ ಮಾಡೋಂಥ ರಾಜ್ ಬಿ ಶೆಟ್ಟಿನೂ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡದ ಆಸ್ತಿ ನಮ್ಮ ಅರ್ಜುನ್ ಜನ್ಯ. ಸಂಗೀತದಲ್ಲಂತೂ ಒಂದೊಂದು ಸಾಂಗ್ಗಳು ಹಿಟ್ ಕೊಟ್ಟು 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 ಒಂದೊಂದು ಸಿನಿಮಾದ ಒಂದೊಂದು ಸಾಂಗ್ಸೂ ಅದ್ಭುತ. ಒಂದೊಂದು ದೊಡ್ಡ ಇವತ್ತು ಆಡಿಯೋ ಕಂಪನಿಗಳು ಭಾರತದ ಒಂದು ದೊಡ್ಡ ದೊಡ್ಡ ಕಂಪನಿಯಾಗಿ ಬೆಳೆಯೋಕೆ ಮಾಡೋಂಥದ್ದು ಒಂದು ಅಳಿಲು ಸೇವೆ ಅಂತ ಹೇಳಲ್ಲ, ದೊಡ್ಡ ದೊಡ್ಡ ಸಾಹಸ ಮಾಡೋಂಥ ಅರ್ಜುನ್ ಜನ್ಯ ಅವರು ಇಷ್ಟು ದೊಡ್ಡ ನಿರ್ದೇಶಕರಾಗಿ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂದರೆ ನನಗೆ ಶಾಕ್ ಆಯಿತು. ದೊಡ್ಡ ಬಜೆಟ್ಟಿನ ಸಿನಿಮಾ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದರೆ ಇದು ಬರೀ ಕರ್ನಾಟಕದ ಸಿನಿಮಾ ಅಲ್ಲ, ಭಾರತದ ಸಿನಿಮಾ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಪಡುವಂಥ ಒಂದು ಸಿನಿಮಾ. ಕಂಗ್ರ್ಯಾಚುಲೇಷನ್ ಸರ್. ಮತ್ತು ಇವತ್ತು ನಮ್ಮ ಜೊತೆ ಇವತ್ತು ಬಂದು ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ರಾಮಲಿಂಗರೆಡ್ಡಿ ಸರು. ನಾನು ಅವ್ರ ಕಾನ್ಸ್ಟಿಟ್ಯೂನ್ಸಿಲೇ ಇರೋದು. ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಮಾಡಿ ಆ ಕಾನ್ಸ್ಟಿಟ್ಯೂನ್ಸಿನ ಒಂದು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿಯಾಗಿ ಮಾಡಿದ್ದಾರೆ. ನಮ್ಮ BTM ಲೇಔಟ್ನ ಪ್ರತಿಯೊಂದು ರೋಡು ಒಂದು ಫಾರಿನ್ ರೋಡ್ಸ್ ಥರ ಇದೆ. ಪ್ರತಿಯೊಂದು ಪಾರ್ಕ್ಗಳು ಕೂಡ ಅದ್ಭುತವಾಗಿ ಎಂಜಾಯ್ ಮಾಡ್ಬೋದು. ಆ ಥರ ಒಂದು ಕಾನ್ಸ್ಟಿಟ್ಯೂನ್ಸಿ ನೀವು ಡೆವಲಪ್ ಮಾಡಿ ಯಾರೇ ಮಾಡ್ಬೋದು. ಫೋನು ಸಾಮಾನ್ಯರು ಫೋನ್ ಮಾಡಿದ್ರೆ ಸ್ವತಃ ಅವ್ರ PA ಎತ್ತೋದಿಲ್ಲ, ಅವರೇ ಎತ್ಬಿಟ್ಟು ಆನ್ಸರ್ ಮಾಡ್ತಾರೆ. ಇವಾಗಲೂ ಎಲ್ಲಿದ್ದೀರಾ ಸರ್ ಅಂದರೆ ಅವರೇ ಕಾರ್ಯಕ್ರಮದಲ್ಲಿದ್ದು ಫೋನ್ ತಗೊಂಡು ಇನ್ನೊಂದು 10 ನಿಮಿಷ ಬರ್ತಾ ಇದೀನಿ ಸರ್ ಅಂತಂದರು. ಸರ್ ನೀವು ಅದು ನಿಜವಾದ ರಾಜಕಾರಣಿಯ ಒಂದು ದೊಡ್ಡ ಒಂದು ಸಕ್ಸಸ್ ಯಶಸ್ಸು ಅಂದರೆ